ಇಷ್ಟು ಚೆನ್ನಾಗಿ ಮಾತಾಡ್ತಿರಲ್ಲ ನೀವು, ಲೈಕ್ ಕನ್ನಡ ಮೀಡಿಯಮೇನಾ ಅಶ್ವಿನಿ? ಹೇಗನ್ಸುತ್ತೆ ನಿಮಗೆ? ಬಟ್ ಬ್ಯಾಂಗ್ಳೂರಲ್ಲ ಅಲ್ವಾ? ಹೌದು ಬ್ಯಾಂಗ್ಳೂರಲ್ಲೇ ಹುಟ್ಟಿ ಹೌದು. ಬೆಳೆದಿರೋದು, ಸೊ ಹೀಗಾಗಿ ಡೌಟ್. ಇಲ್ಲ ಮೇಡಮ್, ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಾನು ಓದಿದ್ದು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ, ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ನಾನು ಓದಿದ್ದು ಕಾನ್ವೆಂಟಲ್ಲಿ. ನನಗೆ 10th ಸ್ಟ್ಯಾಂಡರ್ಡ್ವರೆಗೂ ಬಾಯ್ ಕಟ್ ಇತ್ತು, ಚಿಕ್ಕ ಕೂದಲು, ಯಾವಾಗಲೂ ಜೀನ್ಸ್ ಪ್ಯಾಂಟು ಟೀ ಶರ್ಟು, ಒಂಥರ ತುಂಬಾ ಆವಾಗಿಂದ ಒಂಥರ ಲೀಡರ್ಶಿಪ್ ಕ್ವಾಲಿಟೀಸು ನನಗೆ. ಸೊ ಒಂಥರ ರೆಬಲ್ಲಾಗಿರ್ತಾ ಇದ್ದೆ ನಾನು ಒಂಥರ. ಸೊ ಆ ಥರ ಇರ್ತಿದ್ದೆ. ಯಾವಾಗಲೂ ಲಿಪ್ಸ್ಟಿಕ್ ಬೇಕಿತ್ತು, ತುಂಬ ಸ್ಟೈಲಿಶು. ಚಿಕ್ಕ ವಯಸ್ಸಲ್ಲೇ ಬೈಕ್ಗಳನ್ನ ಓಡಿಸ್ತಾ ಇದ್ದೆ, ಕಾರ್ಗಳನ್ನ ಓಡಿಸ್ತಾ ಇದ್ದೆ, ಇವೆಲ್ಲ ಹುಚ್ಚು ಒಂಥರ ನನಗೆ. ಸೊ ಈ ಥರದ್ದೆಲ್ಲ ಸ್ವಭಾವ ಇತ್ತು. ಮತ್ತು ನಾನು ಓದಿದ್ದು ಕಾನ್ವೆಂಟಲ್ಲಿ ಅಂತ ಹೇಳಿದ್ನಲ್ಲ, ನನ್ನ ಜೊತೇಲಿ ಎಲ್ಲ ಇಂಗ್ಲೀಷ್ ಮಾತಾಡೋ ಫ್ರೆಂಡ್ಸೇ ಜಾಸ್ತಿ ಇರ್ತಾಯಿದ್ರು. ಸೊ ಈ ಥರ ಎಲ್ಲ ಇತ್ತು. ಬಟ್ ನನ್ನನ್ನು ನನಗೆ ಗೊತ್ತಿಲ್ಲದ ಹಾಗೆ ನಾನು ಚಿತ್ರರಂಗಕ್ಕೆ ಬಂದ ಮೇಲೆ ನನ್ನಲ್ಲಿ ಒಂದಷ್ಟು ಬದಲಾವಣೆಗಳಾಯಿತು. ಆಮೇಲೆ ನನ್ನ ಹೋರಾಟದ ಹಾದಿಲೂ ನನ್ನಲ್ಲಿ ಒಂದಷ್ಟು ಬದಲಾವಣೆಗಳಾಯಿತು. ಇವತ್ತಿಗೂ ಜನ ಹೇಳ್ತಾರೆ, ಇಷ್ಟಪಡ್ತಾರೆ, ನಿಮ್ಮ ಕನ್ನಡ ಚೆನ್ನಾಗಿರುತ್ತೆ ಅಂತ. ಮೇ ಬಿ ನನ್ನ ತಾಯಿ ಶಾರದಾಂಬೆನ ಆರಾಧಿಸೋದ್ರಿಂದ ಮೇ ಬಿ ಆ ತಾಯಿ ನನಗೆ ಒಲ್ದಿದ್ದಾಳೆ ಅಂತ ನನಗನ್ಸುತ್ತೆ ಅಷ್ಟೇ. ಏನಾದರೂ ಬರ್ತೀರಾ? ಓಕೆ. ಪ್ಲಾನಿಂಗ್ ಇದೆಯಾ ಅಂತ? ಮೇಡಮ್, ನಮ್ಮ ತಂದೆ ನನಗೆ ಯಾವಾಗಲೂ ಹೇಳೋರು, ನನಗೆ ಗೊತ್ತಿಲ್ಲ, ನಮ್ಮ ತಂದೆ ತಾಯಿ ಗೊತ್ತಾಗುತ್ತಲ್ಲ ಮಕ್ಕಳು ಒಂದು ಪೊಟೆನ್ಷಿಯಲ್ ಏನು ಅನ್ನೋದು. ಅವ್ರು ಯಾವಾಗಲೂ ಹೇಳೋರು, ನನ್ನ ಮಗಳು, ಅವಳಿಗೆ ಎಲ್ಲ ಥರದ ಒಂದು ಟ್ಯಾಲೆಂಟ್ ಇದೆ. ಸೊ ನನ್ನ ಮಗಳು ನನ್ನ ಹೆಸರನ್ನ ಕಾಪಾಡ್ತಾಳೆ, ಅವಳು ರಾಜಕೀಯಕ್ಕೆ ಹೋಗಬೇಕು, ಅವಳು ಒಂಥರ ಒಂದು ದೊಡ್ಡ ಶಕ್ತಿ ಇದೆ ಅವಳಿಗೆ ಅಂತ ಯಾವಾಗಲೂ ನಮ್ಮ ತಂದೆ ನನಗೆ ಹೇಳೋರು. ಸೊ ನನಗೆ ಗೊತ್ತಿಲ್ಲ ಮೇಡಮ್, ಇಲ್ಲಿವರೆಗೂ ನಾನು ಹೇಳಿದ್ನಲ್ಲ ನಿಮಗೆ, ಅವಕಾಶಗಳು ಸಿಗ್ತಾ ಹೋಯಿತು, ಇಲ್ಲಿವರೆಗೂ ನಾನು ಬಂದು ತಲುಪಿದ್ದೀನಿ. ಇಷ್ಟು ವರ್ಷದ ನನ್ನ ಸ್ಟ್ರಗಲ್, ಇಷ್ಟು ವರ್ಷದ ನನ್ನ ಒಳ್ಳೆತನ, ಇಷ್ಟು ವರ್ಷದ ನನ್ನ ತತ್ವ ಸಿದ್ಧಾಂತಗಳು ನಾನು ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ಬಹುಶಃ ಮುಂದೆ ಕೂಡ ಜನಗಳಿಗೆ ಈ ಅಶ್ವಿನಿ ಗೌಡ ವ್ಯಕ್ತಿತ್ವ, ಸಿದ್ಧಾಂತ ಮತ್ತು ಎಲ್ಲವೂ ಇಷ್ಟ ಆದರೆ ಬಹುಶಃ ಆ ದಾರಿನೂ, ಆ ಬಾಗಿಲು ಕೂಡ ನನಗೇನಾದರೂ ಓಪನ್ ಆದರೆ ಖಂಡಿತ ನಾನು ರಾಜಕೀಯಕ್ಕೆ ಹೋಗೋದಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಒಂದು ನನ್ನನ್ನು ನಾನು ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ಸೊ ತಂದೆಗೆ ದೇವಸ್ಥಾನವನ್ನು ಕಟ್ಟಿಸಿ, ಹೌದು, ಅವರು ನಿಮಗೆ ಬೆನ್ನೆಲುಬಾಗಿ ನಿಂತಿದ್ದಂಥದ್ದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಮ್ಯಾಮ್, ತೀರಾ ಅಪರೂಪ, ಎಲ್ಲರಿಗೂ ಅಮ್ಮನಿಗೆ ದೇವಸ್ಥಾನ ಕಟ್ಟಿಸೋದು ಹೌದು. ನನಗೆ ಅಪ್ಪ ಅಂದ ತಕ್ಷಣ ತುಂಬಾ ನಾನು ಇಮೋಷ್ನಲ್ ಆಗಿಬಿಡ್ತೀನಿ ಮೇಡಮ್. ಯಾಕೆಂದರೆ ಏನೋ ಗೊತ್ತಿಲ್ಲ, ನನಗೆ ತಂದೆ ಅಂದರೆ ಒಂಥರ ನನಗೆ ಅದು ತುಂಬ ಜನ ಹೇಳ್ಬೋದೇನೋ, ಏನು ಯಾವಾಗಲೂ ತಂದೆ 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 ಅಂತಾರೆ ಅಂತ. ಅವರೇನೋ ದುಡ್ಡು ಕೊಟ್ಟು ಹೋಗಿದ್ದಾರೆ ಅಥವಾ ನಮಗೆಲ್ಲ ಏನೋ ಐಷಾರಾಮಿ ಬದುಕು ಕೊಟ್ಟು ಹೋಗಿದ್ದಾರೆ ಅಂತ ನನ್ನ ತಂದೆ ಅಂತ ಇಲ್ಲ. ತುಂಬ ಆದರ್ಶಗಳನ್ನ ಹೇಳ್ಕೊಟ್ಟು ಹೋಗಿದ್ದಾರೆ ನಮ್ಮ ತಂದೆ. ಇವತ್ತು ಇಡೀ ಕರ್ನಾಟಕಕ್ಕೆ ಅಶ್ವಿನಿ ಪರಿಚಯ ಆಗಿದ್ದಾರೆ, ಅಶ್ವಿನಿನ ಎಲ್ಲರೂ ಒಪ್ಕೋತಾರೆ, ಇಷ್ಟಪಡ್ತಾರೆ ಅಂದರೆ ಅದು ನಮ್ಮ ತಂದೆ ತಾಯಿ ನನಗೆ ಕೊಟ್ಟಿರೋಂತಹ ಒಂದು ಫೌಂಡೇಶನ್. ಅದು ಮನೆಯೇ ಮೊದಲ ಪಾಠಶಾಲೆ. ಸೊ ಮನೇಲಿ ನಿಮ್ಗೆ ಏನೇನೆಲ್ಲ ಹೇಳ್ಕೊಡ್ತಾರೆ ಆ ಎಲ್ಲ ಫಾರ್ಮುಲಾಸೇ ನೀವು ಹೊರಗಡೆ ಯೂಸ್ ಮಾಡೋ ಅಂಥದ್ದು. ಸೊ ಹಾಗಾಗಿ ನಮ್ಮ ತಂದೆ ನಂಗೆ ತುಂಬ ದೊಡ್ಡ ಆದರ್ಶ. ಇಷ್ಟೆಲ್ಲ ಕೊಟ್ಟು ಹೋಗಿದ್ದಾರೆ, ಬಿಟ್ಟು ಹೋಗಿದ್ದಾರೆ ಅಂತ ಆದಾಗ ನಮ್ಮ ತಂದೆಗೆ ನಾವು ಅವ್ರಿಗೊಂದು ಮನೆ ನಿರ್ಮಾಣ ಮಾಡಬೇಕು, ಅವರ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅನ್ನೋದು ನಂಗೆ ತುಂಬ ಆಸೆ ಇತ್ತು. ಹಾಗಾಗಿ ನಾವು ಮಾಡಿದ್ದೀವಿ ಅದನ್ನು. ನಾನಾಗಲಿ, ನಮ್ಮ ತಾಯಿ ಆಗಲಿ, ನನ್ನ ತಮ್ಮ ಆಗಲಿ, ನಾವೆಲ್ಲರೂ ಸೇರಿಕೊಂಡು ನಮ್ಮ ತಂದೆಗೆ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೀನಿ. ಖಂಡಿತ ಅದರ ಪೂಜೆನೂ ಕೂಡ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಆಸೆ ಇದೆ. ಬಟ್ ನಮ್ಮ ಅಪ್ಪಂಗೆ ಯಾವಾಗಲೂ ಏನು ಅಂತಂದರೆ, ಹೊಟ್ಟೆ ತುಂಬಿರೋರಿಗೆ ಹೊಟ್ಟೆ ತುಂಬಿಸ್ಬಾರ್ದು, ಖಾಲಿ ಹೊಟ್ಟೆಲಿರೋರಿಗೆ ನೀನು ಊಟ ಹಾಕಬೇಕು ಅಂತ ಹೇಳೋರು. ಸೊ ಇಲ್ಲಿ ನಮ್ಮ ಅಕ್ಕಪಕ್ಕದಲ್ಲೆಲ್ಲ ತುಂಬ ಸ್ಕೂಲ್ಸ್ ಇದೆ, ಸರ್ಕಾರಿ ಶಾಲೆಗಳು, ಮತ್ತು ಒಂದಷ್ಟೆಲ್ಲನೂ ಕೂಡ ಇದ್ದಾರೆ, ಜನಗಳಿದ್ದಾರೆ. ಅವ್ರನ್ನೆಲ್ಲ ಕರೆದು ಅವತ್ತು ನಮ್ಮ ತಂದೆ ಪೂಜೆ ಮಾಡಿ ಅವ್ರಿಗೆಲ್ಲ ಊಟ ಹಾಕಬೇಕು ಅನ್ನೋದು ತುಂಬ ದೊಡ್ಡ ಆಸೆ ಇದೆ ನನಗೆ. ಸೊ ಅದು ಒಂದು ಕನಸು ಇರುವಂಥದ್ದು. ಕಂಪ್ಲೀಟ್ಲಿ ಹೋರಾಟಗಾರರಾಗಿ ಗುರುತಿಸ್ಕೊಳ್ತಾ ಇದ್ದೀರಾ. ಸೊ ಇಂಡಸ್ಟ್ರಿ ಜೊತೆ ನಂಟು ಇನ್ನೂ ಇದೆಯಾ? ಅದರ್ವೈಸ್ ಏನಾದರೂ ಕಂಪ್ಲೀಟ್ ಆಗಿ ಅದರಿಂದ ಆಚೆ ಬಂದಿದ್ದೀರಾ ಹೇಗೆ ಅಂತ? ಜೊತೆಗೆ ಇಂಡಸ್ಟ್ರಿಯಲ್ಲಿ ನಿಮಗೆ ತುಂಬ ಆಪ್ತರು ಅಂತ ಅಂದರೆ ಯಾರು ಮ್ಯಾಮ್? ಮೇಡಮ್ ನನಗೆ ಯಾರೂ ಆಪ್ತರಿಲ್ಲ, ಅದು ನೀವು ನಂಬಲೇಬೇಕು. ನನಗೆ ಎಲ್ಲರೂ ನನ್ನ ಸ್ನೇಹಿತರೆ. ನಾನು ನಿಮ್ಗೆ ಹೇಳಿದ್ನಲ್ಲ, ನೀವು ತುಂಬ ಜನನ ಕೇಳಿದ್ರೆ ನನ್ನ ಜೊತೆ ವರ್ಕ್ ಮಾಡಿರೋರು ಎಲ್ಲರೂ ಹೇಳ್ಬೋದೇನೋ ನಿಮಗೆ. ತುಂಬ ಸ್ಪಂದಿಸ್ತೀನಿ ನಾನು. ಮತ್ತು ಎಲ್ಲರೂ ನಾನು ಕೂತ್ಕೊಂಡಾಗ ಬರೀ ಅವ್ರ ಮಾತುಗಳನ್ನ ನಾನು ಕೇಳ್ತಿರ್ತೀನಿ. ಯಾವತ್ತಿಗೂ ಅಶ್ವಿನಿಯ ಒಳಗಡೆ ಏನಿದೆ, ಅಶ್ವಿನಿಯ ನೋವುಗಳಾಗ್ಬೋದು, ಇನ್ನೊಂದು ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ನನ್ನನ್ನು ನಾನು ಹಾಗೆ ಟ್ರೈನಪ್ ಮಾಡ್ಕೊಂಡಿದ್ದೀನಿ. ಎಲ್ಲರೂ ನನಗೆ ಸ್ನೇಹಿತರೆ, ಎಲ್ಲರೂ ನನ್ನ ಜೊತೆ ಒಳ್ಳೆಯ ಒಂದು ಟರ್ಮ್ಸಲ್ಲಿ ಇರ್ತಾರೆ. ಯಾಕಂದರೆ ನಾನು ಅವ್ರ ಜೊತೆಲಿ ಹಾಗೆ ನಡ್ಕೋತೀನಿ.
ಬಟ್ ಯಾರೂ ನನಗೆ ತುಂಬ ಕ್ಲೋಸ್ ಫ್ರೆಂಡ್ಸು, ತುಂಬ ಬೆಸ್ಟ್ ಫ್ರೆಂಡ್ಸು, ಅಶ್ವಿನಿ ಗೌಡ ಯಾವತ್ತಾದ್ರೂ ಏನಾದರೂ ನನಗೆ ಒಂದು ಹೆಗಲ್ಬೇಕು, ಯಾರೋ ನಂಗೆ ಸ್ನೇಹಿತರಿದ್ದಾರೆ ಅಂತ ಹೇಳ್ಕೊಳ್ಳೋಂಥ ಸ್ನೇಹಿತರು ನನಗೆ ಯಾರೂ ಇಲ್ಲ. ನನಗೆ ಸ್ನೇಹಿತರು ಅಂತಂದರೆ ನಮ್ಮ ತಾಯಿ, ನಮ್ಮ ತಂದೆ, ನನ್ನ ಮಗ. ಇದೇ ನನ್ನ ಬದುಕು, ಇದೇ ನನ್ನ ಜಗತ್ತು ಅಂತ ಬದುಕ್ತಾ ಇರೋಳು ನಾನು. ಸೊ ಹಾಗಾಗಿ ಇದೇ ನನ್ನ ಪ್ರಪಂಚ. ಸೊ